वर्णं चतुर्भुजं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ಪ್ರಸನ್ನವದನಂ ಹೇಳಿ. ध्यायेत् सर्वविघ्नोपशान्तये ಅಗಜಾನನ अननपद्मार्कं गजाननम् ಗಜಾನನ अहर्निशम् अनेकदन्तं भक्तानाम् एकदन्तम् उपास्महे ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ಕೃಷ್ಣಂ ಕಮಲಪತ್ರಾಕ್ಷಂ कृष्णं कमलपत्राक्षं कृष्णं कमलपत्राक्षं I don't know this. ಪುಣ್ಯಶ್ರವಣಕೀರ್ತನಂ पुण्यश्रवणकीर्तनं पुण्यश्रवणकीर्तनं ವಾಸುದೇವಂ ಜಗದ್ಯೋನಿಂ वासुदेवं जगद्योनिं वासुदेवं जगद्योनिं ನೌಮಿ ನಾರಾಯಣಂ ಹರಿಂ नौमि नारायणं हरिं नौमि नारायणं हरिं ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ गुरुदेवो ಮಹೇಶ್ವರಃ महेश्वरः गुरुः साक्षात् परब्रह्म तस्मै श्रीगुरवे नमः ತಸ್ಮೈ ಶ್ರೀ ಗುರವೇ ನಮಃ. तस्मै श्रीगुरवे नमः ಈಗ ನಮ್ಗೆಲ್ಲರೂ ಗುರು ಯಾರು ಅಂದ್ರೆ ಅಷ್ಟಾವಕ್ರನು. अष्ट yes sir ಈ ಗೀತ ಹೇಳಿದ ಮೇಲೆ ಆ ಅಷ್ಟಾವಕ್ರನ್ಗಿರುವ 8 ಬೆಂಡ್ಸು ಸ್ಟ್ರೈಟ್ ಆಗಿಬಿಡುತ್ತೆ. yes sir ಅಂಡ್ ಆ ತಂದೆ ಶಾಪ ಹೊರಟೋಗುತ್ತೆ. ಬಿಕಾಸ್ ತಂದೆಯನ್ನು ಬಿಡುಗಡೆ ಮಾಡಿದಾನಲ್ವಾ, yes sir ಜನಕ ಮಹಾರಾಜ್ ಇಂಪ್ರಿಸನ್ ಮಾಡಿದರೆ ಅದರಿಂದ ಒಳ್ಳೆ ಕೆಲಸ ಮಾಡಿರುವಾಗಲೂ ಗುಡ್. ದಟ್ಸ್ ವೈ ಕೃಷ್ಣ ಇನ್ ಗೀತಾ ಸೇಸ್ ಕಲ್ಯಾಣ ಕೃತ್ತಾತ ದುರ್ಗತಿಂ ನಗಚ್ಚತಿ. ಯಾರು ಒಳ್ಳೆ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಸುಖವಾಗಿರ್ತಾರೆ, ಒಳ್ಳೆ ಲೋಕಗಳಿಗೆ ಹೋಗ್ತಾರೆ. ನಹಿ ಕಲ್ಯಾಣ ಕೃದ್ದಾದ ದುರ್ಗತಿಂ ಗಚ್ಚತಿ ಅಂತ ಹೇಳ್ತಾನೆ. yes sir ಅದಕ್ಕೋಸ್ಕರ ಆ ಮಾತು ಹೇಳಿಬಿಟ್ಟು ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು, ಯುದ್ಧ ಮಾಡಿದ್ರೆ ಕಲ್ಯಾಣ ಕೃತ ಆಗ್ತೀಯ, ಧರ್ಮ ಉದ್ಧಾರಣ ಆಗತ್ತೆ, ಪಾಪ ಬರಲ್ಲ. yes sir ನೀನು ಮಾಡದೇ ಇದ್ರೆ ಪಾಪ ಬರುತ್ತೆ ಅಂತ ಭಯ ಬಿಡ್ತಾನೆ. ಅದಕ್ಕೋಸ್ಕರ ಕೃಷ್ಣ ಸೆಡ್ ಅರ್ಜುನ ಸೆಡ್ ಐ ವಿಲ್ ಡೂ ಇಟ್. ಸೊ ನೌ ವಿ ಆರ್ ಇನ್ ದಿ ಸೆಕೆಂಡ್ ಚಾಪ್ಟರ್ ಆಫ್ ದಿ ಅಷ್ಟಾವಕ್ರ ಗೀತಾ ಇನ್ ದಿ 22nd ಶ್ಲೋಕ. yeah ಐ ಹೋಪ್ ಐ ಆಮ್ ಕರೆಕ್ಟ್. we finished 25 sir Yeah, we'll come to that. yes So 22, 23, that's Sharira Mimamsa anta. We are just coming to know about our own body. yes sir So body ಅನ್ನೋದು is a casement, is a traveler's bungalow. yes sir ಬಾಡಿಯಲ್ಲಿ ಬೇಕಾಗಿರುವ ಎಕ್ವಿಪ್ಮೆಂಟು ಮೆಷಿನರಿ ಅಂತ ಚೆನ್ನಾಗಿ ಇಟ್ಬಿಟ್ಟು ದೇವರು ಪ್ರಪಂಚಕ್ಕೆ ಕಳಿಸ್ತಾರೆ. yes sir ತಾಯಿ ಹೊಟ್ಟೆ ಇದೆಯಲ್ಲ, ವೂಂಬ್, ಇಟ್ ಈಸ್ ಅ ವಂಡರ್ಫುಲ್ ಫ್ಯಾಕ್ಟ್ರಿ. yes sir 5 ತಿಂಗಳಾದ್ಮೇಲೆ ಬೇಬಿ ರೆಡಿ ಆಗುತ್ತೆ. yes sir 5th month ಆದ್ಮೇಲೆ when the baby is ready, it starts kicking the walls of the womb of the mother. Mother is happy, but the fellow is not happy. yes sir The fellow is not happy because all past memories will come and bother. yes sir The moment we come into the world, it's a big work. yes ಅದಕ್ಕೋಸ್ಕರ ಅಂತ ಹೇಳ್ತಾರೆ ಗರ್ಭೋಪನಿಷತ್ತಲ್ಲಿ. yes sir ಎನಿವೆ ಹಿಯರ್ ಜೀವಿತೇ ನಾಹಂ ದೇಹ ನ ಮೇ ದೇಹ ಜೀವೋ ನಾಹಂ ಅಹಂ ಹಿ ಚಿತು ಅಯಮೇವ ಹಿ ಮೇ ಬಂಧ ಆಸೀತ್ ಯಾ ಜೀವಿತೇ ಸ್ಪೃಹ. ಈ ಜೀವಿತೇ ಸ್ಪೃಹ yes sir is I have got thirst for living because that thirst for living itself is a bondage. yes sir Nobody wants to get out. yes sir ಅಯ್ಯೋ ನನ್ನ ಮಗಳಿಗಿನ್ನ ಮದುವೆ ಆಗಿಲ್ಲಪ್ಪ, ಶಮಧರ್ಮರಾಜ ಸ್ವಲ್ಪ ಒಂದು ವಾರ ಬಿಟ್ಕೊಂಡು ಬಾ, ಮುಹೂರ್ತ ನೋಡ್ತಾ ಇದ್ದೀನಿ. yes sir ಯಾವಾಗ ಕೇಳ್ತಾನ, ಇಲ್ಲ ನನ್ನ ಅಮೆರಿಕನ ಮಗ ಬಂದಿಲ್ಲ, ಅವ್ನು ಲೀವ್ ಸಿಕ್ಕಿಲ್ಲ ಅಂತ, ಇನ್ನೂ 2 ವಾರ ಆಗತ್ತಂತೆ, ಆ 2 ವಾರ ಆದಮೇಲೆ ಬಾ ಅಂತ ರಿಪೋರ್ಟ್ರಿಗೆ ಹೇಳಿದ್ರೆ ಡಸ್ ಇಟ್ ವರ್ಕ್? ಕಾರ್ಟೂನ್ ಹಾಕಿದ್ರು ಇಲ್ಲಿ ಒಂದು ತೆಲುಗು ಅಸೋಸಿಯೇಷನ್ ಅವರು ತಮ್ಮ ಸವನೇರಲ್ಲಿ. ಯಮ ಬರ್ತಾನೆ, ಒಬ್ಬ ಹುಡುಗಿ ಹೊರಗೆ ಬರ್ತಾಳೆ, ಏನಮ್ಮ ಮತ್ತೆ ರೆಡಿ ಆಗಿದೆಯಾ ಅಂದರೆ, ಇಲ್ಲ ನಮ್ಮ ಮಗ ಫೋನ್ ಮಾಡಿದೆ, ಅವನು 1 ವಾರ ಬೇಕಂತಾನೆ, ವಾರ ಬಿಟ್ಕೊಂಡು ಬನ್ನಿ. yes sir ನಥಿಂಗ್ ಲೈಕ್ ದಟ್. ದಟ್ಸ್ ವೈ ಜೀವಿತೇ ಸ್ಪೃಹ ಆಸೀತ್ yes sir ಅಂತ 22nd ಶ್ಲೋಕದಲ್ಲಿ ಜಿಷ್ಟು. ಆಮೇಲೆ ಅಹೋ ಭುವನ ಕಲ್ಲೋಲೈ ವಿಚಿತ್ರೈ ದ್ರಾಕ್ಷಮುತ್ಥಿತಂ ಮಯಿ ಅನಂತ ಮಹೋಂಬೋಧೌ ಚಿತ್ತವಾತೇ ಸಮುದ್ಯತೆ. yes sir ಚಿತ್ತವಾತ ಅನ್ನೋದು ಇಂಪಾರ್ಟೆಂಟ್. yes sir ಬಿಕಾಸ್ ಮೈಂಡ್ ಅಂತ ಇದ್ರೆ ಅವರ ಮನಸ್ಸು ಒಂದು ಸಮುದ್ರ. yes sir ಸಮುದ್ರದಲ್ಲಿ ಗಾಳಿಗಳು ಬರುತ್ತೆ,
Yes, ಆ sir. ಗಾಳಿಗಳಿಂದ ಏನಾಗುತ್ತಂದ್ರೆ ಅವ್ರ ಕಾನ್ಷಿಯಸ್ನೆಸ್ ವಿಲ್ ಬಿ ಡಿಸ್ಟರ್ಬ್ಡ್. Yes, sir. So truly it is a limitless ocean by myself. It gets stimulated by the colorful waves of the world. ಇವಾಗ ಬೆಂಗಳೂರು ಬಿಟ್ಟು ಹೋಗ್ಬೇಕಂದ್ರೆ ಯಾರೋ ಇಷ್ಟ ಇಲ್ಲ. ಎಷ್ಟೊಂದು ಮಾಲ್ಸ್ ಬಂದಿದೆ, ಎಷ್ಟೊಂದು ಅನುಕೂಲಗಳಾಗಿದೆ. Yes, sir. ತುಂಬ ದುಡ್ಡು ಖರ್ಚು ಮಾಡ್ಬೋದು. ಗೋರಿಬಿದ್ದಲ್ಲಿ ಕೂತ್ಬೇಕಂದ್ರೆ ಏನು ಹೇಳಲಿ. Yes, sir. People don't like transfers. Yes, sir. Even if they are transferred, they want to transfer back to Bangalore. Yes, I mean, sir. I'm just giving. So cities ಅಂತ ಆ ಥರ ಇದೆ. ಅದಕ್ಕೋಸ್ಕರ ಇಲ್ಲೇನಂದರೆ, ಸೊ ಈ ಮಹಾ ಅಂಬೋಜಲ್ಲಿ ಈ ಚಿತ್ತವಾತಗಳಿರುತ್ತೆ. ಚಿತ್ತವಾತ ಅಂದರೆ తెలుగు ವಾತ ಅಲ್ಲ, ಇದು ಸಂಸ್ಕೃತ ವಾತ, గాలిಗಳು. సో తెలుగులో వాత పెట్టారంటే పనిష్మెంట్. సో మా చిన్న రోజుల్లో మా వాళ్ళందరూ భయపెట్టేవాళ్ళు, ఈ వాత పెడతాను రారా అని. సో కష్ట అಲ್ವಾ వాత పెడతారంటే. Yes, sir. ಆದರೂ ಮಧ್ವರು ರಾಮಾನುಜರು ಹಾಕ್ಕೊಂತಾರೆ ಮುದ್ರ, ಸ್ವಲ್ಪ ಕಷ್ಟಪಡ್ತಾರೆ ಕೆಲವರಿಗೆ. Yes, sir. ಎನಿವೆ, ಸೊ ಈ ಈ ವಾತ ಇದೆಯಲ್ಲ, ದಟ್ ವಿಲ್ ಬಿ ರಿಯಲಿ ಪ್ರಾಬ್ಲಮ್ಯಾಟಿಕ್. ಆ್ಯಂಡ್ ಮೈ ನೌ 24 Yes, sir. ಮೈ ಅನಂತ ಮಹೋಬೋಧವು ಚಿತ್ತವಾತೆ ಪ್ರಸಾಮ್ಯತೆ ಅಭಾಗ್ಯ ಜೀವ ವಣಿಜ ಜಗತ್ಪೂತೋ ವಿನಸ್ವರಃ. See, in this limitless ocean of our body, then if the mind, the thoughts were to subside, and we are all like the traders, and we go for the boat, Yes, sir. and being the world boat, and that world boat will be wrecked. That's Jagat Pota. Pota andre boat. Yes, sir. Jagat ಅನ್ನೋದು ಸಂಸಾರ. Yes, sir. ಈ ಸಂಸಾರ ಎಂಬ ನಾವ ಅನ್ನೋದೇನಾಗುತ್ತೆ, ವಿನಸ್ವರ ಅಭಾಗ್ಯ ಜೀವ ವಣಿಜ. ಸೊ ಜೀವ ವಣಿಜ ಅಂದ್ರೇನು, ಈಸ್ ಆಲ್ವೇಸ್ ಮಾರ್ಕೆಟಿಂಗ್, ಟ್ರೇಡಿಂಗ್ ವಿತ್ ದಿ ಬಾಡಿ. Yes, sir. ಸೊ ಇಟ್ ಈಸ್ ಲಿಮಿಟ್ಲೆಸ್ ಓಷನ್ ದಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಗೂಡ್ಸ್ ದ ಬೋಟ್ ಈಸ್ ರೆಕ್ಡ್. ಬೋಟಲ್ಲಿ ವಸ್ತುಗಳಿದ್ದರೆ, ಭಾರ ಇದ್ದರೆ, ಬುದ್ಧಿ ಇದ್ದರೆ ಬೋಟ್ ಫ್ಲೋಟ್ ಆಗುತ್ತೆ. Yes, sir. ಇಲ್ಲ ಅಂದರೆ ಆ ಸಮುದ್ರ ವಾತಕ್ಕೆ ಕರ್ಕೊಂಡು ಬಿಡುತ್ತೆ. Yes, sir. ಸೊ ದೇರ್ ಈಸ್ ಆಲ್ವೇಸ್ ದ ವಿಂಡ್ ಆಪರೇಟಿವ್ ಆನ್ ದಿ ವೆಹಿಕಲ್ಸ್. Yes, sir. ಇವಾಗ ನೋಡಿ, ಸೈಕಲ್ ಇದೆ. ಸೈಕಲ್ ನಮಗೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ಸೈಕಲ್ ತುಳಿಯೋದು. Yes, sir. ಅಪ್ಪು ಬಂದರೆ ನೋಡಿ ನಿಮ್ಮ ಸಮಾಚಾರ. Yes, sir. Yes, sir. ಅಪ್ಪು ತುಳಿಬೇಕು ಅಂದರೆ ಸೀಟಲ್ಲಿ ಕೂತ್ಕೊಳ್ಳೋಕ್ಕಲ್ಲ, ಯು ಹ್ಯಾವ್ ಟು ಸ್ಟ್ಯಾಂಡ್ ಅಪ್. Stand up. Yes, sir. ನಿಂತ್ಕೊಂಡು ಆ ಸೈಕಲ್ನ ನಿಧಾನವಾಗಿ ಆ ಎತ್ತರವನ್ನು ಎತ್ತಿಸ್ಬೇಕು. ಡೌನ್ ಬಂದರೆ ಕೈ ಬಿಟ್ಬಿಡ್ತಾರೆ, ಹ್ಯಾಂಡ್ಲ್ ಹಿಡ್ಕೊಡೋದಲ್ಲ, ಇವ್ರು ಬಿಟ್ಬಿಡ್ತಾರೆ. Yes, sir. ಅಂದರೆ ಡೌನ್ ಈ ಸುಖ, ಅಂದರೆ ಲೋಡ್ ಇರುತ್ತೆ, ಆರಾಮಾಗಿರುತ್ತೆ. ಬಟ್ ಅಪ್ ಈಸ್ ಕಷ್ಟ. ಅದರಿಂದ ಈ ಅಪ್ಪಿನ ಜಗತ್ತು ಅನ್ನೋದು ಒಂದು ಪೋದಲ್ಲಿ ಈ ಈ ಜೀವ ಚಿತ್ತವಾತೆ ಚಿತ್ತವಾತ ಪ್ರಸಾಮ್ಯ ಆದರೂ ಕೂಡ ಆಸ್ ಎ ಟ್ರೇಡರ್ Yes, sir. ಹೂ ಲಿವ್ಸ್ ಓನ್ಲಿ ಆನ್ ದಿ ಗೂಡ್ಸ್. ಅಂಗಡಿ ಫುಲ್ ಆರ್ಟಿಕಲ್ಸ್ ಹಾಕೊಂಡು ಕೂತಿರ್ತಾನಲ್ವಾ. Yes, sir. ನೀವು ಅಂಗಡಿ ಹೋದರೆ ಎಲ್ಲ ಶೆಲ್ಫ್ಸ್ ಖಾಲಿ ಇದ್ದರೆ ಹೋಗ್ತೀರಾ ಅಮ್ಮ ನೀವು? ಇಲ್ಲ. ನೀವು ಅಂಗಡಿ ಹೋದ ತಕ್ಷಣ ಇಲ್ಲ, ಈಗ ಹೋಗಲ್ಲ ಸರ್, ಈಗ ಹೋಗಲ್ಲ. ಹೊಸರು ಅಲ್ಲ, ಬಿಟ್ಟು ಹೋಗಲ್ಲ. ಹೊಸರು ಬಿಟ್ಟು ನಾರ್ಮಲಿ ಅಂಗಡಿ ತುಂಬ ಇರಬೇಕು Yes, sir. ಸಾಮಾನು. ಅದರಿಂದ ಏನು ಮಾಡ್ತಾರೆ, ಇಲ್ಲಿ ಕೆಲವು ಶಾಪ್ಸಲ್ಲಿ ಅಮೆರಿಕಾದಲ್ಲಿ ನೋಡ್ತೀನಿ, 3 ಗಂಟೆಗೆಲ್ಲ ಕೆಲವು ಎಂಪ್ಲಾಯೀಸ್ ಬರ್ತಾರೆ. 6 o'clock ಓಪನ್ ಮಾಡಿದ್ರೆ ಆ 3 ಗಂಟೆ ಕಾಲದಲ್ಲಿ ಎಲ್ಲ ಎಂಪ್ಲಾಯೀಸು ಶೆಲ್ಫ್ಸ್ ಎಲ್ಲ ಫಿಲಪ್ ಮಾಡಿಬಿಡ್ತಾರೆ. Yes, sir. By the time the customers start coming, they see all shelves full with articles. Yes, sir. ಆವಾಗ ನೋಡ್ತೀನಿ ನಾನು ಒಂದ್ಸಲ, ವೆನ್ ಐ ವಾಸ್ ನ್ಯೂಯಾರ್ಕ್ ಲಾಂಗ್ ಬ್ಯಾಕ್, ನಾನು ಎಲ್ಲಿಗೋ ಹೋಗಬೇಕಾಯ್ತು. ಸೊ 3 o'clock ಕರ್ಕೊಂಡು ಹೋದ್ರು ಶಾಪ್ಗೆ, ಬಿಕಾಸ್ ದಟ್ ಐ ಹ್ಯಾವ್ ಟು ಲೀವ್ ಇಂಡಿಯಾ, ಐ ಮೀನ್ ಫಾರ್ ಇಂಡಿಯಾ. ಅವಾಗ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾಯಿದ್ರು. ದೆನ್ ದಟ್ ಮೈ ಫ್ರೆಂಡ್ ಟೋಲ್ಡ್ ಮೀ, ನೋಡಿ ಸರ್, ಯು ಸಿ ದೀಸ್ ಪೀಪಲ್ ಆರ್ ಫಿಲ್ಲಿಂಗ್ ಅಪ್ ದೇರ್ ಶೆಲ್ವ್ಸ್. ಪ್ರೀವಿಯಸ್ ನೈಟ್ ಎಲ್ಲೆಲ್ಲ ಆಗಿಬಿಡುತ್ತೆ, ಕೆಲ ಖಾಲಿ ಆಗಿರ್ತಾ ಇದ್ದ, ಎಲ್ಲೆಲ್ಲಿ ಖಾಲಿ ಇದು ತುಂಬಿಸ್ತಾ ಇರ್ತಾರೆ. ಅದು ಎಲ್ಲ ಕಡೆ ಮಾಡಿರುತ್ತೆ, ಬಟ್ ಇಂಡಿಯಾದಲ್ಲಿ ಇರ್ತಾರೆ. Yes, sir. ಸೊ ಹಾಗೆ ಇಲ್ಲಿ ಲ್ಯಾಕ್ ಆಫ್ ಗೂಡ್ಸ್ ಮೇಕ್ ದ ಬೋಟ್ ರೆಕ್ಡ್. Yes, sir. ನಮ್ಮ ಲೈಫ್ ಕೂಡ ನಮ್ಮ ಜ್ಞಾನ ಇಲ್ಲದೆ ಇದ್ದರೆ, ಸರಿಯಾದ
ಈ ಮನೋವಾತ ಏನು ಮಾಡುತ್ತಂದ್ರೆ ದಟ್ ವಿಲ್ ಗಿವ್ ಅಸ್ ಲಾಟ್ ಆಫ್ ಟ್ರಬಲ್. Yes. And now we come to the 25th stanza. Yes. ಮಯ್ಯನಂತ ಮಹಾಂಬೋಧೌ ಆಶ್ಚರ್ಯ ಜೀವ ವಿಚಯಃ. ಮಯ್ಯನಂತ ಮಹಾಂಬೋಧೌ ಆಶ್ಚರ್ಯಂ ಜೀವವೀಚಯಃ. ಮಯ್ಯನಂತ ಮಹಾಂಬೋಧೌ ಆಶ್ಚರ್ಯಂ ಜೀವವೀಚಯಃ. ಉದ್ಯಂತಿ ಘ್ನಂತಿ ಸ್ಖಲಂತಿ. ಉದ್ಯಂತಿ ಘ್ನಂತಿ ಕೇಲಂತಿ. ಉದ್ಯಂತಿ ಘ್ನಂತಿ ಖೇಲಂತಿ. ಪ್ರವಿಶಂತಿ ಸ್ವಭಾವತಃ. ಪ್ರವಿಶಂತಿ ಸ್ವಭಾವತಃ. ಪ್ರವಿಶಂತಿ ಸ್ವಭಾವತಃ. So with this, the chapter comes to an end. Yes, sir. ಏನಂದ್ರೆ there is no stability in our life, in our mind. Yes. Our mind is always having nature of simple harmonic motion. Yes, sir. So go to A, I mean from A go to B, then come back to A. So A to B ಅಂತ ಪೆಂಡುಲಮ್ ತರಹ ಹೋಗ್ತಾ ಇರುತ್ತೆ. Yes, sir. ಬೆಳಗ್ಗೆ ಹೋದ್ರೆ ಬನ್ನಿ ನೀವು ಕೊಡ್ತೀನಿ ವೇದಾಧ್ಯಯನ ಕೇಂದ್ರಕ್ಕೆ ದುಡ್ಡು ಅಂತಾರೆ, ಮಧ್ಯಾಹ್ನ ಹೋದ್ರೆ ಕಷ್ಟಾರೆ ಅಂತಾರೆ, ಸಾಯಂಕಾಲ ಹೋದ್ರೆ ಇಲ್ಲ ಅಂತಾರೆ. ಇದು ಅನುಭವ ನಮಗೆ. Yes, sir. 28 ವರ್ಷಗಳಮ್ಮ. Yes, ಸೊ sir. ಅರ್ಲಿಯರ್ ಸ್ಟೇಜಸ್ ವಿ ಯೂಸ್ ಟು ಗೋ ಭಗವತಿ ಭಿಕ್ಷಾಂದೇಹಿ ಅಂತ ಹೋಗ್ತಾ ಇದ್ದೀವಿ ನಾವು. Yes, sir. ಸೊ ಎನಿವೆ ಆ ಡೇಸ್ ಎಲ್ಲ ಹೊರಟೋಯ್ತು. ಬಟ್ ಎನಿವೆ ವೈ ಆಮ್ ಟೆಲಿಂಗ್ ಈಸ್ ಪೀಪಲ್ ಆರ್ ವೇರಿಯಂಟ್ ಇನ್ ದೇರ್ ಒಪಿನಿಯನ್ಸ್. Yes, sir. ಇವನೇನು ಎಸ್ ಅಂತಾನೆ, ಹೆಂಡತಿ ಹೇಳ್ತಾರೆ ಬೇಡ ಅಂತಾಳೆ, ಸ್ಯಾಂಡ್ವಿಚ್ಡ್ Yes, sir. between recipient and donor. Donor will be sandwiched between two fellows. Yes, sir. ಅದರಿಂದ he says that ಈ ಮಯಿ ಇನ್ ಮೀ ಅನಂತ ಮಹಾಂಬೋಧವು. ಸಿ ನಾ ಮನಸ್ಸು ಅನಂತ ಮಹಾಂಬೋಧಿ, ಎಂಡ್ಲೆಸ್, ಇನ್ಫೈನೈಟ್. Yes, sir. ಏನು ಅಂದರೆ ವಾಟ್ ಈಸ್ ದಟ್ ವಿಚ್ ಮೇಕ್ ಯು ವಂಡರ್ ಅಂದರೆ ಜೀವ ಬೀಚಯ ಅಂದರೆ ಜೀವ ಅನ್ನೋದು ಪ್ರಾಣ. Yes, sir. ಬೀಚಯ ಅಂದರೆ ಗಾಳಿಗಳು. Yes, ಸೊ ಗಾಳಿಗಳೇನು ಬದುಕಬೇಕು ಅಂತ ಆಸೆ ನಮಗೆ. Yes, sir. ನಾವು ಯಾವ ಕಂಡೀಷನಲ್ಲಿ ಇದ್ರೂ ಕೂಡ ನಾವು ಬೇಗನೆ ಮನೆಗೆ ಹೋಗಬೇಕು, ಅಡ್ಮಿಟ್ ಡಿಸ್ಚಾರ್ಜ್ ಆಗಬೇಕು ಅಂತ ಎಲ್ಲ ಪೇಷಂಟ್ಸ್ ಆಸೆ ಇರುತ್ತಲ್ವ. ನೋಬಡಿ ವಾಂಟ್ಸ್ ಟು ಸ್ಟೇ ಇನ್ ದಿ ಹಾಸ್ಪಿಟಲ್. Yes, sir. Nobody wants to stay. So, ಈ ಜೀವ ಬೀಚಯ ಅಂದ್ರೇನು, ದೇರ್ ಇಸ್ ಆಲ್ವೇಸ್ ದ ವಿಂಡ್ ಬ್ಲೋಯಿಂಗ್ Yes, sir. ಟುವರ್ಡ್ಸ್ ದಿ ಪರ್ಮನೆನ್ಸ್ ಆಫ್ ಲೈಫ್ ಅಪಾನ್ ದಿ ಅರ್ತ್. ಈ ಲೋಕದಲ್ಲಿ ನಾವು ಶಾಶ್ವತವಾಗಿರಬೇಕು ಅಂತ ಎಲ್ಲ, ಆದರೆ ನಮ್ಮ ಶಾಶ್ವತ ಇಲ್ವಲ್ಲ, ನೋಬಡಿ ಶಾಶ್ವತಂ ಹಿಯರ್. ಸರ್ವಂ ಖಲು ನಶ್ವರಂ ಅಂತಾರೆ ಬಾಣ. Yes, sir. ಕಾದಂಬರಿಯಲ್ಲಿ ಸುಖನಾಸ ಉಪದೇಶ ಜ್ಞಾಪಕ ಬರುತ್ತೆ, ನಿಮಗೆಲ್ಲ ಟೀಚ್ ಮಾಡಿದ್ದೀನಿ PUCಯಲ್ಲಿ. Yes, sir. ಸುಖನಾಸ ಉಪದೇಶ ಈಸ್ ದೇರ್ ಪ್ರಿಸ್ಕ್ರೈಬ್ಡ್ ಫಾರ್ ಆಲ್ PUC ಸ್ಟೂಡೆಂಟ್ಸ್. Yes, sir. 10 ವರ್ಷ ಆದರೂ ಚೇಂಜ್ ಮಾಡಲ್ಲ ಅವರು. Yes, sir. Yes. ಯಾಕೆಂದರೆ ಟೀಚರ್ಸ್ ಆರ್ ನಾಟ್ ರೆಡಿ ಟು ಪ್ರಿಪೇರ್ ನ್ಯೂ ಲೆಸನ್ಸ್ ಅಂತ ಹೇಳ್ತಾ ಇದ್ರು ಬೋರ್ಡ್ ಚೀಫ್. Yes, sir. ಯಾರು ಆ ಬೋರ್ಡ್ ಮೀಟಿಂಗಲ್ಲಿ ಪುಸ್ತಕ ಸಿಲೆಬಸ್ ಚೇಂಜ್ ಮಾಡೋಣ ಅಂತ ಹೇಳಿದ್ರೆ ಹೆಡ್ ಆಫ್ ಡಿಪಾರ್ಟ್ಮೆಂಟು ಅಥವಾ ಚೇರ್ಮನ್ನು Yes, sir. ಬೇಡ ಸಾರ್ ಅಂತಾರೆ. ಆ ಥರ 10 ವರ್ಷ ಒಂದೇ PUC ಟೆಕ್ಸ್ಟ್ ಬುಕ್ ನಿಮಗೆ. Yes, sir. ಇವು ಹೊಸ ಪುಸ್ತಕ ಬೇಡ, ಅಣ್ಣ ಹೋದರೆ ತಂಗಿನೂ ಓದ್ತಾಳೆ. Yes, sir. ಸೊ ಈ ಸಂಸ್ಕೃತದಲ್ಲಿ ಮಾತ್ರ ಆ ಥರ ಇತ್ತು. ಯಾಕೆಂದರೆ ಸೊ ಮೈ ಅನಂತ ಅಂಬುಧಿ ಆಶ್ಚರ್ಯಂ. ಯಾವುದು ಆಶ್ಚರ್ಯ? ಜೀವವೀತಯ. ಸೊ ವಾಟ್ ಆರ್ ದಿ ವೇವ್ಸ್ ದಟ್ ಕಮ್ ಅಪಾನ್ ದ ವರ್ಲ್ಡ್ ಅಂದರೆ ಒಂದು ಉದ್ಯಂತಿ, ದೇ ರೈಸ್ ಅಪ್. Yes, sir. ಕೆಲವು ನ್ಯೂ ಐಡಿಯಾಸ್ ಎಲ್ಲ ಬರುತ್ತೆ. Yes, sir. ಬಂದಿರೋ ಐಡಿಯಾಸು ಅವೆಲ್ಲ ಕೂಡ ಏನಾಗುತ್ತೆ, ಘ್ನಂತಿ, ಸಂಬಡಿ ವಿಲ್ ಟ್ರೈ ಟು ಕಿಲ್ ದಟ್. Okay. ನಿಮ್ಗೆ ಏನೋ ಪಾಸಿಟಿವ್ ಐಡಿಯಾಸ್ ಇದ್ದರೆ ಬೇಡ ಅನ್ನೋರು ತುಂಬ ಜನ ಇರ್ತಾರೆ. Yes, sir. ಇವತ್ತು ವೇದ ಕ್ಲಾಸಿಗೆ ಹೋಗ್ತೀನಿ ಅಂದರೆ ವೇದ ಯಾಕ್ರಿ, ಬೇಡ ಬನ್ನಿ ನಮ್ಮ ಜೊತೆಯಲ್ಲಿ ಪಾರ್ಟಿ ಮಾಡ್ಕೊಳ್ಳೋಣ ಅಂತಾರೆ. ಈ ತರಹ ಇರೋರು ಘ್ನಂತಿ ಅಲ್ವಾ. ನನ್ನ ಜ್ಞಾಪಕ ಒಂದಿದೆ, ನಾನು ಹೇಳಿದಲ್ವ ನಿಮಗೆ, ಗೇಟ್ ಹತ್ರ ನೀವು ಗುಡ್ ಮಾರ್ನಿಂಗ್ ಸಾರ್ ಅಂತ ಹೇಳಿ ಅವ್ನು ಮಾರ್ನಿಂಗ್ ಶೋ ಹೋಗ್ಬಿಟ್ಟು 1 ಗಂಟೆಗೆ ಬಂದು ಅಟೆಂಡೆನ್ಸ್ ಕೊಟ್ಟಿದ್ದೀರಾ ಸಾರ್ ಅಂತ ಕೇಳ್ತಾರೆ. ಕ್ಲಾಸ್ 10 ಇತ್ತು. ಎಲ್ಲಿ ಕ್ಲಾಸಲ್ಲಿ ಇದೆಯೋ ನೀನು? ಇಲ್ಲ ಸರ್ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಿದೆ ಸರ್, ನಮಸ್ಕಾರ ಹೇಳಿದಾರೆ ಸರ್ ಗೇಟ್ ಹತ್ರ. ನೀವು ಗೇಟ್ ಹತ್ರ ನಮಸ್ಕಾರ ಹೇಳಿದೆ, ಕ್ಲಾಸ್ ಬರಬೇಕು. ಪ್ರಾಪ್ತಿ ಬೇಕಲ್ಲ ಸರ್. ಅಂಥ ಮಹಾನುಭಾವರು ಇದ್ದಾರೆ. Yes, sir. ಯಾಕೆಂದರೆ ಮನೆಯಲ್ಲಿ ಏನು ಕೇಳ್ತಾರೆ, ಏನೋ ಕಾಲೇಜ್ ಹೋಗಿದ್ಯಾ ಅಂತಾರೆ, ಕ್ಲಾಸ್ ಹೋಗಿದ್ಯಾ ಅಂತ ಕೇಳಲ್ಲ. Yes, sir. Yes, sir.
ಸೊ ಕ್ಲಾಸ್ ಹೋಗಿದೆ ಅಂದರೆ ಸುಳ್ಳು ನಿಜ ಅಂತ ವಾದ ಬರುತ್ತೆ. ಎಸ್ ಸರ್. ಕಾಲೇಜ್ ಹೋಗಿದೆ, ಕಾಲೇಜ್ ಹೋಗಿದ್ದಾನೆ ಆ ಥರ. ಸೊ ಗ್ರಂಥಿ. ಆಮೇಲೆ ಸ್ಖಲಂತಿ ಅಂದರೆ ಖೇಲಂತಿ ಅಂದರೆ ಪ್ಲೇ. ಕಾಲ ಗಚ್ಚತಿ ಕ್ರೀಡತ್ಯಾಯು ತದಪಿ ನ ಮುಂಚತ್ಯಾಶಾವಾಯು ಭಜ ಗೋವಿಂದಂ ಅಂತ. ಸೊ ಶಂಕರಾಚಾರ್ಯ ಹೇಳಿದ್ದಾರೆ, ಕಾಲ ಗಚ್ಚತಿ, ಯು ಕಾಂಟ್ ಸ್ಟಾಪ್ ಟೈಮ್. ಟೈಮ್ ಇಸ್ ಎ ಫ್ಲೋ, ಟೈಮ್ ಇಸ್ ಎ ರಿವರ್. ಕೆನ್ ಯು ಸ್ಟಾಪ್ ದ ರಿವರ್? ಗಂಗಾ ರಿವರ್ ಸ್ಟಾಪ್ ಮಾಡೋಕ್ಕಾಗತ್ತಾ? ಹರಿದ್ವಾರದಲ್ಲಿ ತುಂಬ ಸ್ಪೀಡಲ್ಲಿರುತ್ತೆ, ಕಾಶಿಯಲ್ಲಿ ಮಾತ್ರ ಸ್ಲೋ ಇರುತ್ತೆ. ಯಾಕೆಂದರೆ ಶಿವ ಇದ್ದಾನೆ, ಸ್ವಲ್ಪ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಕಾಶಿ ಬಿಟ್ಟಿದ ಮೇಲೆ ಮತ್ತೆ ಸ್ಪೀಡ್ ಬರುತ್ತೆ. ಸೊ ಗಂಗೆ ಸ್ನಾನ ಕನ್ವೀನಿಯೆಂಟ್ ಯಾವಾಗ ಅಂದರೆ ಕಾಶಿಯಲ್ಲಿ ಮಾತ್ರ. 87 ಘಾಟ್ಗಳಿದೆ ಕಾಶಿಯಲ್ಲಿ. ಹೋಗಿ ಬಂದ್ರ? ಗೀತನ್ ಕರ್ಕೊಂಡು ಹೋಗಿದ್ದೀರಾ? ಅವರು ಹೋಗಿದ್ರ? ಇಲ್ಲ ಸರ್, ಕೇಳ್ತಾನೆ ವಯಂ ಕಾಶಿ ಗಚ್ಚಾಮ ಇನ್ನು ಹೇಳ್ತಿದ್ದೀನಿ, ನೀವು ಹೇಳಿದ್ರಿ. ಈಗ ಏರೋಪ್ಲೇನ್ ಇದೆ, ಹೋಗ್ಬಿಟ್ವಿ. 3 hours ಅಲ್ಲಿ ಕೂತ್ಕೊಂಡು ಸೇರಿಸ್ತಾರೆ. ಬೆಂಗಳೂರು ಟು ಸ್ವಲ್ಪ ಕಷ್ಟ ಪಡಿ, ಮಗನಿಗೆ ಹೇಳ್ಬಿಡಿ ಇಬ್ಬರಿಗೆ ಕರ್ಕೊಂಡು ಹೋಗಪ್ಪ ಅಂತ. ನನಗೆ ತುಂಬ ಐ ವಾಸ್ ಆನ್ ದಿ. ಅಲ್ಲಿ ಒಂದು ಕರ್ನಾಟಕ ಭವನ ಇದೆ ಕಾಶಿಯಲ್ಲಿ, ಅದು ಗಂಗಾ ತೀರದಲ್ಲಿ ಇದೆ. ಅದರಲ್ಲಿ ನಾವು ಒಂದು 10 days ಇದ್ದೋಕೆ ಅವಕಾಶ ಸಿಕ್ತು ನಮಗೆ. ಸೊ ದಟ್ ಸ್ಪೇಡ್ ಟೈಮ್. ಸೊ ಐ ವಾಸ್ ಲಿಸನಿಂಗ್ ಟು ದಿ ಗಂಗಾ ರಿವರ್ ಸೌಂಡ್ಸ್ ಆ್ಯಂಡ್ ಆಲ್ ದಟ್. ಎನಿವೆ, ಈ ಜನ್ಮದಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ದೀನಿ, ಅದಕ್ಕೋಸ್ಕರ ಇವೆಲ್ಲ ಬಂದಿದ್ದೀರಿ. ಅದು ನಿಮ್ಮ ಪರಿಸಿದ ಪುಣ್ಯ ಅದುವೇ. ಸೊ ಇಲ್ಲಿಂದ ಖೇಲಂತಿ ಕಾಲ ಗಚ್ಚತಿ ಕ್ರೀಡತಿ ಆಯುಹು. ನಮ್ಮ ಆಯುಸ್ಸು ನಮ್ಮ ಜೊತೆಯಲ್ಲಿ ಆಟ ಆಡತ್ತೆ. ಅದು ಆಟ ಆಡಲ್ಲ, ನಮ್ಮನ್ನು ಆಟ ಆಡಿಸ್ತದಲ್ವಾ? ಅದಕ್ಕೋಸ್ಕರ ಈ ಮಹಾಂಬೋಧದಲ್ಲಿ ಗಾಳಿಗಳು ಏನು ಮಾಡುತ್ತಂದ್ರೆ ನಾವು ಆಟ ಆಡೋ ರೀತಿಯಾಗಿ ಮಾಡುತ್ತೆ ಖೇಲಂತಿ. ಆಮೇಲೆ ಇನ್ನೊಂದೇನೆಂದರೆ ಖೇಲಂತಿ ಪ್ರವಿಶಂತಿ, ಎಗೈನ್ ದೇ ಕಮ್ ಬ್ಯಾಕ್. ಈ ಹೋಗೋ ಆಟ ಆಡೋವಾಗ ಮತ್ತೆ ಹಿಂದಕ್ಕೆ ಬರ್ತೀವಿ ನಾವು. ಆಟ ಆಡೋ ಒಂದು ಗೋಲ್ ಹತ್ರ ಹೋಗ್ತಾನಲ್ಲ ಮತ್ತೆ. ಎ ಪ್ಲೇಯರ್ ಮಸ್ಟ್ ಗೋ ಬ್ಯಾಕ್ ಟು ಗ್ರೌಂಡ್ ಅಗೈನ್. ಕಾಫಿ ಕುಡಿದಾಗ ಬ್ರೇಕ್ ಬಂದರೂ ಮತ್ತೆ ಗ್ರೌಂಡ್ ಹೋಗಬೇಕು. ಅದಕ್ಕೋಸ್ಕರ ಪ್ರವಿಶಂತಿ, ಅಗೈನ್ ಫಾರ್ ಲೈಫ್ ಪ್ಲೇ ಪೀಪಲ್ ಜಾಯಿನ್ ದೇರ್. ದೇರ್ ಫೋರ್ ದೀಸ್ ಆರ್ ಆಲ್ ದಿ 4 things that happen. ಉದ್ಯಂತಿ, rise up; ಘ್ನಂತಿ, go down; ಖೇಲಂತಿ, play with you; and pravisanti, come back to you. So these are all the 4 modes that would happen to all people swabhavataha. Swabhavataha ಅಂದರೆ by nature, you have nothing to control that. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಸ್ವಭಾವ ವಿಲ್ ಬಿ ಆಪರೇಟಿವ್. ಆ ಸ್ವಭಾವವನ್ನು ಗೆದ್ದಬೇಕು ಅಂದರೆ ತುಂಬ ಕಷ್ಟ. ಇವಾಗ ನೋಡಿ, ಕೃಷ್ಣ ಟ್ರೈಡ್ ಇಸ್ ಬೆಸ್ಟ್ ಟು ಚೇಂಜ್ ದುರ್ಯೋಧನ. ಕೃಷ್ಣ ಟ್ರೈಡ್ ಬೆಸ್ಟ್ ಟು ಚೇಂಜ್ ಕರ್ಣ. ನೋಡಪ್ಪ, ಕರ್ಣ, ಯು ಅಕ್ಸೆಪ್ಟ್ ಬಿ ಎಲ್ಡರ್ ಬ್ರದರ್ ಆಫ್ ಪಾಂಡವಾಸ್. ದ್ರೌಪದಿ ವಿಲ್ ಬಿ ಅವರ್ ವೈಫ್ ಆ್ಯಂಡ್ ಸೋ ಮೆನಿ ಚೇಂಜಸ್ ವಿಲ್ ಬಿ ಹ್ಯಾವಿಂಗ್. ಕಮ್ ಅಂಡ್ ಜಾಯಿನ್ ಅಂತ ಹೇಳ್ತಾಳೆ. ಬಟ್ ಕರ್ಮ, ಒಬಿಡಿಯನ್ಸು ಆ್ಯಂಡ್ ಮನಸ್ಸು, ಇದೆಲ್ಲ ಎಂಥದ್ದು? ಖೇಲಂತಿ. ಅದಕ್ಕೋಸ್ಕರ ದುರ್ಯೋಧನ ಬೋಲ್ಡ್ ಆಗಿ ಹೇಳ್ತಾನೆ ದ್ರೋಣಾಚಾರ್ಯ ಹತ್ರ ಬಂದು ಯುದ್ಧದಲ್ಲಿ, ಸಿ ಏತೇ ಮಹಾರಥಾಃ ಯೋಧಾಃ ಮದರ್ಥೆ ತ್ಯಕ್ತ ಜೀವಿತಾಃ ಅಂತ. ನನಗೋಸ್ಕರ ಪ್ರಾಣ ಬಿಡೋದಕ್ಕೆ ಸಿದ್ಧವಾಗಿದ್ದಾರೆ. ಆಸ್ ಅ ಕಿಂಗ್ ಹಿ ಸೇಸ್ ಲೈಕ್ ದಟ್, ಬಟ್ ಆಸ್ ಅ ಕಿಂಗ್ neither Sugriva nor Rama told in Ramayana. That is the difference between Mahabharata and Ramayana. ರಾಮಾಯಣದಲ್ಲಿ ರಾಮಾಯಣದಲ್ಲಿ ಯಾವ ವಾನರ ಸೈನ್ಯದಲ್ಲಿರೋ ಪ್ರತಿಯೊಬ್ಬರು ನನಗೋಸ್ಕರ ಪ್ರಾಣ ಬಿಡೋದಕ್ಕೆ ಸಿದ್ಧವಾಗಿದ್ದಾರೆ, ಬನ್ನಿ ಯುದ್ಧ ಮಾಡಿ ಅಂತ. ನೆವರ್. ದಟ್ ಇಸ್ ರಾಮಾಯಣ. ದಟ್ಸ್ ವೈ ರಾಮ ಈಸ್ ಸೈಲೆಂಟ್, ಬಟ್ ಲುಕಿಂಗ್ ಅಟ್ ದಿ ಸೈಲೆನ್ಸ್ ಆಫ್ ರಾಮ, ಆಲ್ ಪೀಪಲ್ ವರ್ಕ್ ಫಾರ್ ಹಿಮ್. ನಮ್ಮ ವೇದಾಧ್ಯಯನ ಕೇಂದ್ರ ಇಸ್ ಸೈಲೆಂಟ್, ಯು ಆಲ್ ವರ್ಕ್ ಫಾರ್ ದಿ ವೇದಾಧ್ಯಯನ ಕೇಂದ್ರ ಅಂತ ಅನ್ಕೊಂಡಿದ್ದೀನಿ. ಸೊ that is what, because we want knowledge, we want wisdom, we want peace of mind. ಸೊ ಇವಾಗ ಪೀಸ್ ಆಫ್ ಮೈಂಡ್ ಅಂದರೆ ನಮ್ಮ ಜೀವವನ್ನು ಬಿಡೋದಕ್ಕೆ ಕಷ್ಟ. ಅದರಲ್ಲಿ ಏನೇನಾಗುತ್ತೆ ಅಂದರೆ ಈ 4 ಹ್ಯಾಪನಿಂಗ್ಸ್ ಆರ್ ದೇರ್. ಅದೆಲ್ಲ ಸ್ವಭಾವ. ಕೆಲವು ಬುದ್ಧಂತಿ, ಸಮ್ ಪೀಪಲ್ ರೈಸ್, ಹೈಪರ್ಬೋಲ್ ಆಗ್ತಾರೆ, ಕೆಲವರು ಹೈಪರ್ ಆಗಿಬಿಡ್ತಾರೆ. ಏನು ಮಾತಾಡ್ತಾರೆ? ನಾವು ಒಬ್ಬರು ಬಂದಿದ್ರು ನಮಗೆ ರಾಯಗೂಡ್ ಟೆಂಪಲಲ್ಲಿ ಮಾಡುವಾಗ, ಇದು ಆ್ಯನ್ಯುವಲ್ ಡೇಯಲ್ಲಿ
ನಾನು 1,00,000 ರೂಪಾಯಿ ಕೇದಾರ್ಧನ ಕೇಂದ್ರಕ್ಕೆ ಡೊನೇಟ್ ಮಾಡಿದ್ದೀನಿ ಅಂತ ಹೇಳಿದರು. ಅವ್ರು ಇಳಿದು ಬಂದ ಮೇಲೆ ಅಲ್ಲಿ ಯಾರೋ ಒಬ್ಬ నరసింహ శెట్టి ಅಂತ ಒಬ್ರು కూತಿದ್ರು. నరసింహ శెట్టి ఒక 1,00,000 రూపాయలు ఇచ్చేసేయని చెప్పేసి వెళ్ళిపోయాడు. ಈ ತರ ಇರುತ್ತೆ ಕೆಲವರು. I'm just talking now. It's all real ಅಲ್ವಾ? ನನ್ನೆಲ್ಲ ಅನುಭವ ತುಂಬ ವಿವಿಧವಾದ ಅನುಭವಗಳಿದೆ. ಅದರಿಂದ ಕೆಲವರು ಹೈಪರ್ ಆಗ್ತಾರೆ. ಮೈಕರವನ್ನು ಕೊಟ್ಟಿದ ಮೇಲೆ ಏನೋ ಸ್ಟೇಟ್ಮೆಂಟ್ ಮಾಡ್ತೀವಿ. MLAs, ಮಿನಿಸ್ಟರ್ಲು ಇವರೆಲ್ಲರೂ ಅಷ್ಟೇ. ಓಟ್ ಬೇಕಾದರೆ ಮನೆಗಳಿಗೆ ಹೋಗ್ತಾರೆ. 2-3 ಸಲ ಬರ್ತಾರೆ ಮನೆಗೆ ಓಟ್ ಕೊಡಿ ಅಂತ. ನೀವು ಹೋದ್ರೂ ಸಿಗೋದಿಲ್ಲ, ಅವ್ರು ಇಂಟರ್ವ್ಯೂನು ಕೊಡೋಲ್ಲ ಎಲೆಕ್ಟ್ ಆದಮೇಲೆ. ಅದರಿಂದ ಉದ್ಯಂತಿ ಅಂಡ್ ಗ್ರಂಥಿ, ನೆಗೆಟಿವಿಟಿ ಪಾಸಿಟಿವ್ ಯಾಕೆ ಬೇಡ ಅಂತಾರೆ. ಆ್ಯಂಡ್ ಖಲಂತಿ ಪ್ರವಿಶಂತಿ. ಇದೆಲ್ಲ ವೈ ಇಟ್ ಈಸ್ ಹ್ಯಾಪನಿಂಗ್ ಅಂದರೆ ದ ಚೀಫ್ ರೀಸನ್ ಈಸ್ ದೇ ಆರ್ ಆಲ್ ಸ್ವಭಾವ, ನ್ಯಾಚುರಲ್. ವಾಟ್ ಈಸ್ ಹ್ಯೂಮನ್ ಬಿಹೇವಿಯರ್? ಹ್ಯೂಮನ್ ಬಿಹೇವಿಯರ್ ಈಸ್ ನಾಟ್ ಸ್ಟೇಬಲ್. But only when wisdom comes, stability would come into the behavior. ಆ ಸ್ಟೆಬಿಲಿಟಿಗೋಸ್ಕರ ನಾವು ಪ್ರಯತ್ನ ಪಡಬೇಕು. ದಟ್ಸ್ ವೈ ವಿ ವಾಂಟ್ ಗೀತಾ. ವಿ ವಾಂಟ್ ತ್ಯಾಗ. ಗೀತಾ ಅಂದರೆ ತ್ಯಾಗ. ತ್ಯಾಗ ಅಂದರೆ ಪರ್ಸನಾಲಿಟಿ ಅಂದರೆ ಒಂಥರ ರೆನೌನ್ಸಿಯೇಷನ್ ಬೇಕು ನಮಗೆ. ರೆಸಿಗ್ನೇಷನ್ ಆ್ಯಂಡ್ ರೆನೌನ್ಸಿಯೇಷನ್. ನೌ ವಿ ಗೋ ಟು ಥರ್ಡ್ ಚಾಪ್ಟರ್, ತೃತೀಯೋಧ್ಯಾಯ. ಆ್ಯಂಡ್ ನೌ ಅಷ್ಟಾವಕ್ರ ಗೀತಾ. ಹೇಳಿ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಷ್ಟಾವಕ್ರ ಗೀತಾಯಾಂ ತೃತೀಯೋಧ್ಯಾಯಃ ಅಧ್ಯಯನಂ ಪಾರಾಯಣಂ ಚ ಕರಿಷ್ಯಾಮಃ. ಸೊ ವಿ ಆರ್ ಡೂಯಿಂಗ್ ಪಾರಾಯಣ. ಯಾಕಂದರೆ ಈ ಅಷ್ಟಾವಕ್ರ ಗೀತಾ ಪಾರಾಯಣ ಮಾಡಿದರೆ ತುಂಬ ಅನುಕೂಲಗಳಾಗತ್ತೆ. I told you my grandmother was doing every day ಅಷ್ಟಾವಕ್ರ ಗೀತಾ. ನಾನು ಸ್ಕೂಲಿಂದ ಬಂದ ಮೇಲೆ ಅವ್ರ ಹತ್ರ ಹೋದರೆ ಸಾಯಂಕಾಲ ಕ್ಲಾಸ್ ಆದಮೇಲೆ ಅವ್ರನ್ನ ಕೇಳಿದ್ರೆ ಅಷ್ಟಾವಕ್ರ ಗೀತಾ ಇಟ್ಕೊಂಡು ಪಾರಾಯಣ ಮಾಡ್ತಾ ಇದ್ರು. ದಟ್ ಟೈಮ್ ವಿ ಆರ್ ಆಲ್ ಸ್ಮಾಲ್ ಬಾಯ್ಸ್. ವಿ ಜಸ್ಟ್ ಆಸ್ಕ್ ಅಂಡ್ ಗೆಟ್ ಔಟ್. ಏನು ಗೊತ್ತಿಲ್ಲ ನಾವು ಆ ಪ್ರಪಂಚವೇ ನಮಗಿಲ್ಲ, ನಮ್ಮ ಅಜ್ಜಿಗಿರೋ ಪ್ರಪಂಚ. ಆವಾಗ ಈಗ ನಾವು ಗೊತ್ತಾಗ್ತಾ ಇದೆ. ದೀಪ್ತಾ ಕೇಳಿದ್ಮೇಲೆ ಅಷ್ಟಾವಕ್ರ ಗೀತಾ ಹೇಳಿದಾರಂತ ಜ್ಞಾಪಕ ಮಾಡಿದೆ. ಇಟ್ಸ್ ಪಾರಾಯಣ ಗ್ರಂಥ. ಭಗವದ್ಗೀತಾ, ಅಷ್ಟಾವಕ್ರ ಗೀತಾ, ಗೋಪಿಕಾ ಗೀತಾ, ಅನುಗೀತಾ ಇವೆಲ್ಲ ಕೂಡ ತುಂಬ ಪ್ರಶಸ್. ಭಾಗವತಂ ಯಾಕೆ ಪ್ರಶಸ್ ಅಂದರೆ ದೇ ವಿಲ್ ಟ್ರೈ ಟು ಇನ್ಫ್ಲೂಯೆನ್ಸ್ ಅವರ್ ಮೈಂಡ್ ಆ್ಯಂಡ್ ಲೈಫ್ ಸ್ಟೈಲ್ಸ್. ಹೇಳೋಣ. ಅಷ್ಟಾವಕ್ರ ಉವಾಚ ಅವಿನಾಶಿನಮಾತ್ಮಾನಂ ಏಕಂ ವಿಜ್ಞಾಯ ತತ್ವತಃ ತವಾತ್ಮಜ್ಞಾನಸ್ಯ ಧೀರಸ್ಯ ಕಥಂ ಅರ್ಥಜನೇ ರತಿಃ. ಆತ್ಮಜ್ಞಾನಾದಹೋ ಪ್ರೀತಿಃ. ಪ್ರೀತಿಃ ವಿಷಯಭ್ರಮಗೋಚರೇ. ಸುಕ್ತೇರಜ್ಞಾನತೋ ಲೋಭೋ
ಯಥಾ ರಜತ ವಿಭ್ರಮೇ ಯಥಾ ರಜತ ವಿಭ್ರಮೆ ಯಥಾ ರಜತ ವಿಭ್ರಮೆ. ಅಷ್ಟು ಚೆನ್ನಾಗಿದೆ ನೋಡಿ. ಹಿ ಇಸ್ ಕಮಿಂಗ್ ಟು ಕಾಂಪ್ಲಿಮೆಂಟ್ ಜನಕ ಮಹಾರಾಜ Yes, sir. that he is one who is after Atmagnana, Yes, sir. self knowledge. Yes, sir. See, ಡಾಕ್ಟರ್ಸ್ಗೆಲ್ಲ ಬಾಡಿ ನಾಲೆಡ್ಜ್ ಇರುತ್ತೆ, Yes, sir. ಫಿಲಾಸಫರ್ಸ್ಗೆಲ್ಲ ಆತ್ಮಜ್ಞಾನ ಇರುತ್ತೆ. Yes, sir. ಅಂದರೆ ಅಪಾರ್ಟ್ ಫ್ರಮ್ ದಿ ಬಾಡಿ ಈಸ್ ದಿ ಕಂಟೈನರ್ ಫಾರ್ ಆತ್ಮ ಆ್ಯಂಡ್ ಈಸ್ ಎ ಕಂಟೈನರ್ ಫಾರ್ ಆತ್ಮ ಆಲ್ಸೋ. ಆತ್ಮ ಅಂದರೆ ಪರಮಾತ್ಮ. ಸೊ ನಮ್ಮ ಒಳಗಡೆ ಇರೋ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ರೆ ದೆನ್ ಯು ಆರ್ ಕಾಲ್ಡ್ ಎ ಧೀರ. Yes, sir. ಧೀ ಮೀನ್ಸ್ ಇಂಟೆಲಿಜೆನ್ಸ್. Yes, sir. ಧೀ ಮೀನ್ಸ್ ಬುದ್ಧಿ. Yes, sir. ರಾ ಅಂದರೆ ಐಶ್ವರ್ಯ. Yes, sir. ನಮಗೆ ಬುದ್ಧಿಗೆ ಐಶ್ವರ್ಯ, ಬರೀ ಬಾಡಿಗೆ ಮನೆಗೆ ಐಶ್ವರ್ಯ ಅಲ್ಲ ಬೇಕಾಗಿದ್ದು, ನಮ್ಮ ಆತ್ಮ ಕೂಡ ಐಶ್ವರ್ಯ ಬೇಕು. Yes, sir. ಸೊ ಆತ್ಮೈಶ್ವರ್ಯ ವೇದಿನೇ ಶಂಕರಾಯ ನಮೋ ನಮಃ ಅಂತ. Yes, sir. ಅದಕ್ಕೋಸ್ಕರ ಕಾಳಿದಾಸ ಏನು ಹೇಳಿದಾನೆ ಅಭಿಜ್ಞಾನ ಶಾಕುಂತಲದಲ್ಲಿ, ನಾಂದಿ ಶ್ಲೋಕದಲ್ಲಿ ಏನು ಹೇಳಿದಾನೆ, ಅಷ್ಟೈಶ್ವರ್ಯೇ ಸ್ಥಿತೋಪಿ Yes, sir. ಪ್ರಣತ ಬಹುಫಲೇಪಿ ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇಪಿ ಯಸ್ವಯಂ ಕೃತ್ತಿವಾಸ ಕಾಂತಾ ಸಮ್ಮಿಶ್ರ ದೇಹೋಪಿ ಅವಿಷಯ ಮನಸಾಂ ಯಪ್ಪರಸ್ತಾದ್ಯತೀನಾಂ Yes, sir. ಅಂತ ಹೇಳ್ತಾನೆ. ಅಷ್ಟಮೂರ್ತಿ ಸಾಕ್ಷಾತ್ಕಾರ ಹ್ಯಾಪನ್ಸ್ ಇನ್ ದಿ ಅಭಿಜ್ಞಾನ ಶಾಕುಂತಲ. Yes, sir. ಸೊ ಈ ಶಿವನು ಯಾರು ಅಂದರೆ ಅಷ್ಟಮೂರ್ತಿ. ಸಹ ಅಷ್ಟಾಭಿ ನಹ ಅವತು ವಹ ನಹ ಅವತು ಅಂತ ಕೇಳ್ತಾನೆ. ಆ ಅಷ್ಟಮೂರ್ತಿಯಾಗಿರೋ ಸದಾಶಿವ ತನ್ನ ಅಷ್ಟಮೂರ್ತಿಗಳ ಸೌಲಭ್ಯದಿಂದ ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾನೆ ಕಾಳಿದಾಸ. ನಮ್ದು ಅದೇ ಪ್ರಾರ್ಥನೆ. Yes, sir. ಶಾಕುಂತಲ ನಾಟಕ ಎಲ್ಲ ಆದಮೇಲೆ ಏನಪ್ಪ ಕೇಳ್ತೀಯ ನೀನು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೆಯಾ ಅಂತ ಕಾಳಿದಾಸನನ್ನು ಪರಮಾತ್ಮ ಕೇಳಿದರೆ ಅವನೇನು ಹೇಳ್ತಾನೆ, ಪುನರ್ಭವಂ ಕ್ಷಪಯತು ನೀಲಲೋಹಿತ ಅಂತ ಹೇಳ. Yes, sir. ಅದು ಭಾರತವಾಕ್ಯ. ದಿ ಲಾಸ್ಟ್ ಸೆಂಟೆನ್ಸ್, ಲಾಸ್ಟ್ ಡಿಸೈರ್ ಈಸ್ ಭರತವಾಕ್ಯ ಈಸ್ ಪುನರ್ಭವಂ. ಐ ಡೋಂಟ್ ವಾಂಟ್ ಟು ಬಿ ಬಾರ್ನ್ ಅಗೈನ್. Yes, sir. ಬರ್ತ್ ಅಂದರೆ ಕೆಲಸ, ಮನೆಗೆ ಹೋದರೆ ಕೆಲಸ, ಹೋಟೆಲ್ಗೆ ಕೂತಿದ್ರೆ ಏನು ಕೆಲಸ ಇಲ್ಲ, ಮಾತು ಕೆಲಸ. Yes, sir. ಸೊ ಇಫ್ ಯು ಗೋ ಟು ಎ ರೆಸ್ಟೋರೆಂಟ್, ಯು ಹ್ಯಾವ್ ಎನಿ ವರ್ಕ್? ನೋ. No, sir. You need not remove the plate. You need not wash yourself. You need not do anything. Yes, sir. You need not even go and ಬಡ್ಸ್ಕೊಳ್ಳೋದು ಬೇಡ. Yes, sir. Everything is done for you. Yes, sir. ಸೊ ಬರ್ತ್ ಅಂದರೆ ಇದೆಲ್ಲ ನೀನು ತುಂಬಿರುತ್ತಲ್ವ. ಅದಕ್ಕೋಸ್ಕರ ಕಾಳಿದಾಸ ಏನು ಕೇಳ್ತಾನೆ, ಪುನರ್ಭವಂ ಕ್ಷಪಯತು. ಕ್ಷಪಯತು ಅಂದರೆ ನಾಶನ ಮಾಡಬೇಕು. ಯಾರು ಮಾಡಬೇಕು ಅಂದರೆ ನೀಲಲೋಹಿತ. ನೀಲಲೋಹಿತ ಇಸ್ ಶಿವ. ನೀಲ ಆ್ಯಂಡ್ ಲೋಹಿತ. ನೀಲ ಅಂದರೆ ಒರಿಜಿನಲ್, ಲೋಹಿತ ಅಂದರೆ ಅಚೀವ್ಮೆಂಟ್. Yes, sir. ಅದಕ್ಕೋಸ್ಕರ ಅವನ ಸ್ಥಿತಿಕಂಠನ ಆದರೆ ಏನಾಗ್ತಾನೆ, ನೀಲಕಂಠನಾಗ್ತಾನೆ. ನೀಲವರ್ಣ ಯಾವ ಬರುತ್ತೆ, ಪಾಯ್ಸನ್ನು ಬ್ಲಡ್ಡನ್ನು ಅಫೆಕ್ಟ್ ಮಾಡಿದ್ರೆ ಬ್ಲೂ ಆಗಿಬಿಡುತ್ತೆ. ಏಟು ಬಿದ್ದರೆ ಬ್ಲಡ್ ಬ್ಲೂ ಆಗುತ್ತೆ. Yes, sir. ಸಹ ಆ ಬ್ಲೂ ಹೋದರೆ ಮತ್ತೆ ರೆಡ್ ಬರುತ್ತೆ. ಹಾಗೆ ಸೊ ನೀಲಲೋಹಿತ, ನೀಲ ಆ್ಯಂಡ್ ಲೋಹಿತ ಈಸ್ ಶಿವ. ಎ ಆ್ಯಂಡ್ ಝಡ್. ಅವನು ನನಗೆ ಕ್ಷಪಯತು, ನಾಶ ಮಾಡಲಿ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಕೂಡ ಏನು ಹೇಳ್ತಾನೆ, ಸೊ ಇಲ್ಲಿ ನೋಡಿದ್ರೆ ಅವಿನಾಶಿನಂ ಆತ್ಮಾನಂ ಏಕಂ ವಿಜ್ಞಾಯ ತತ್ವತಃ. ಯು ಹ್ಯಾವ್ ಗಾಟ್ ಟು ರಿಯಲೈಸ್ ದಟ್ ಯುವರ್ ಆತ್ಮ ಈಸ್ ಅವಿನಾಶ. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ಕೃಷ್ಣ ಇನ್ ಭಗವದ್ಗೀತಾ ಸೇಸ್. Yes, sir. ಯಾರು ಕೂಡ ಎಲ್ಲರೂ ಹೇಳಿದೇನೆಂದರೆ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಶೋಷಯತ್ಯಾಪಃ ಅಂತ. ಈ ಆತ್ಮ ಅನ್ನೋದು ಯಾವಾಗಲೂ ಗ್ಲೋ, ಇಟ್ ವಿಲ್ ಗ್ಲೋಯಿಂಗ್ ಆಲ್ವೇಸ್ ಇನ್ಸೈಡ್. ಬಟ್ ಪೀಪಲ್ ಆರ್ ಸೋ ಬ್ಯುಸಿ ವಿತ್ ದಿ ಹರ್ಲಿ ಬರ್ಲಿ ಲೈಫ್ ದಟ್ ದೇ ಕೆನಾಟ್ ಸಿಟ್ ಆ್ಯಂಡ್ ಮೆಡಿಟೇಟ್ ಆರ್ ನೋ ಅಬೌಟ್ ದೆಮ್ಸೆಲ್ಸ್ ಅಟ್ ಆಲ್. ತಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ತತ್ವತಃ ಆತ್ಮಾನಂ ಏಕಂ ವಿಜ್ಞಾಯ. ಯು ಹ್ಯಾವ್ ಟು try to philosophically understand the Atma seated in you.
knowing yourself as truly one, and moreover, which is Atma, and Atma is also indestructible. You can't kill the Atma. Yes, sir. ಅಂದರೆ ನೀವು ಏನು ಮಾಡಿದ್ರು ನಿಮ್ಮ ಸಪೋರ್ಟಿಂಗ್ ಆಗಿ ಮಾಡ್ತೀರಲ್ವಾ. Yes, sir. ಒಂದೇ ಸಾರಿ ಹೋಟ್ಲ್ ಹೋಗ್ಬಿಟ್ಟು 4 ಮಸಾಲೆ ದೋಸೆ ತಿನ್ನಲ್ವ, ಒಂದು ತಿಂದರೆ ಅಮ್ಮ ಅಂತೀರ. ಸೊ ಯಾಕೆ ಅಂದರೆ ಯು ಹ್ಯಾವ್ ಟು ಲುಕ್ ಟು ದಿ ಪರಮಾತ್ಮ ಇನ್ಸೈಡ್. ಹೂ ಇಸ್ ಪರಮಾತ್ಮ ಇನ್ಸೈಡ್ ಅಮ್ಮ? ನಮ್ಮ ಹೊಟ್ಟೆ. ನಾಲ್ಗೆ ಬೇಕು ಅಂತ ಹೇಳುತ್ತೆ ತುಂಬ ಚೆನ್ನಾಗಿದೆ ಅಂತ. ನಾಲ್ಗೆ ಈಸ್ ಟೆಂಪ್ಟೇಷನ್, ಅದು ಇಂದ್ರಿಯ. ಆದರೆ ಹೊಟ್ಟೆ ಪರಮಾತ್ಮ. ನೀವು ನಾಲ್ಗೆ ಹೊಟ್ಟೆ ಏನು ಮಾಡುತ್ತೆ, ಯಾರು ಇದು ಬೇಡ ಇದು ಬೇಕು ಬೇಡ ಅಂತ ಏನು ಕೇಳಲ್ಲಲ್ವಾ. ವಾಟ್ ಎವರ್ ಟಂಗ್ ಅಡ್ಮಿಟ್ಸ್ ಇನ್ಸೈಡ್ ಇಟ್ ವಿಲ್ ಅಕ್ಸೆಪ್ಟ್ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಟು ಡೈಜೆಸ್ಟ್. ಅದು ಇಲ್ಲ ಕಷ್ಟ ಅಂದರೆ ಆಡುತ್ತೆ. ಸ್ಟಮಕ್ ಅಳ್ತಾ ಇದೆ ಅಂದರೆ ಏಕ್ ಬರುತ್ತೆ, ಹೊಟ್ಟೆ ನೋವು. ಸೊ ಈ ಹೊಟ್ಟೆ ಪರಮಾತ್ಮನಿಗೆ ಯಾವಾಗ ಅಸಂತೃಪ್ತಿ ಅಂದರೆ ನಮ್ಮ ದುಷ್ಟಲೋಚನ, ದುರಾಲೋಚನ, ದುಷ್ಟಕ್ರಿಯ, ಎಲ್ಲ ಮಾಡ್ತಾ ಇದ್ರೆ, ಪಾಪಗಳು ಮಾಡ್ತಾ ಇದ್ರೆ ಅವನಿಗೆ ಕಷ್ಟ. ಏನಪ್ಪ ನನ್ನ ಹತ್ರ ಬರೋದಕ್ಕೆ ಬಿಟ್ಬಿಟ್ಟು ಪಾಪ ಮಾಡ್ತಾ ಇದ್ದಾನೆ. ಸೇಮ್ ಫಿಯರ್ ಹ್ಯಾಸ್ ಹೆಲ್ಪ್ಡ್, ವಾಸ್ ದಿ ಪಾಯಿಂಟ್ ಫಾರ್ ಅರ್ಜುನ. ಫಸ್ಟ್ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನ ಹತ್ರ ಹೇಳ್ತಾನೆ, ನಾನು ಪರ್ಮನೆಂಟ್ ಪಾಪಿ ಆಗಿಬಿಡ್ತೀನಪ್ಪ ಯುದ್ಧ ಮಾಡಿದ್ಕೊಂಡು ಸಾಯಿಸ್ಬಿಟ್ರಿ ಅಂತ ಅಲ್ವಾ. ದೋಸ್ ವರ್ಡ್ಸ್ ಆರ್ ಸ್ಪೋಕೆನ್ ಟು ಯಾರಿಗೆ ಹೇಳ್ತಾನೆ? ಪರಮಾತ್ಮ ಕೃಷ್ಣನಿಗೆ ಹೇಳ್ತಾನೆ. ಹಿ ವಾಸ್ ದ ಜಡ್ಜ್ ಟು ಟೆಲ್ ದ ಟ್ರೂತ್ ಅಂಡ್ ಧರ್ಮ ಟು ಹಿಮ್ ಅಟ್ ದಟ್ ಜಂಕ್ಚರ್. ಸೊ ನೀವು ಯುದ್ಧರಂಗದಲ್ಲಿ ಇದೆಯಲ್ವಾ, ಯುದ್ಧರಂಗದಲ್ಲಿ ಇದ್ಮೇಲೆ ನೀನು ಯುದ್ಧ ಮಾಡಲೇಬೇಕು. ನೀನು ಕ್ಷತ್ರಿಯ, ಮನೆಗೆ ಹೋಗಬಾರ್ದು. ಅವ್ರ ಮೇಲೆ ಕರುಣೆ ಬೇಡ. ಯು ಮಸ್ಟ್ ಡೂ ವಾಟ್ ಯು ಶುಡ್ ಡೂ. ಅದಕ್ಕೋಸ್ಕರನೇ ಬಿಫೋರ್ ದಟ್ ಏನು ಹೇಳಿದಾನೆ? ಸೇನಯೋರ್ ಭಯೋರ್ ಮಧ್ಯ ಅಮ್ಮನ ಕೂಡಿಸ್ಬಿಟ್ಟಮ್ಮ ಬುಧವಾರ 7 ಗಂಟೆಗೆ. ನೀನು ಕೆಲಸದಲ್ಲಿ ಇರ್ತೀವಿ, ಕಂಪ್ಯೂಟರ್ ಬಿಡಲ್ಲ ನೀನು. ಅವ್ರನ್ನ ಕೂಡಿಸ್ಬಿಟ್ಟು ನಾನು ಲಿಂಕ್ ಕಳಿಸ್ತೀನಿ. ಜಾಯಿನ್ ದಿ ಗ್ರೂಪ್ ಆಲ್ಸೋ. ದಟ್ ನಮ್ಮ ನಾದವೇದದಲ್ಲಿ ಅವ್ರ ಗ್ರೂಪ್ ಎಲ್ಲ ಕೊಟ್ಟಿದ್ದಾಳೆ, ಅನಘ ಅಂತವ್ರು. ಸೊ ಯು ಓಪನ್ ದಟ್ ಅನಘ, ಶಿ ಹ್ಯಾಸ್ ಗಿವನ್ ಯು ದಿ ಗೀತಾ ಕ್ಲಾಸ್ ಗ್ರೂಪ್ ಅಂತ. ಸೊ ಅದರಲ್ಲಿ ನೀವು ಸೇರಿ, ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಬಿಡಿ ಗೀತಾ ಬೇಕು ಅಂತ. ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಎವ್ರಿಥಿಂಗ್ ದೇರ್. ಅಂಡ್ ಸೊ ಇಲ್ಲಿ ತತ್ವಜ್ಞ. ಸೊ ಅದಕ್ಕೋಸ್ಕರ ಏಕಂ ವಿಜ್ಞಾಯ ತವ ಆತ್ಮಜ್ಞಾನಸ್ಯ. ಯಾವಾಗ ಆತ್ಮದ ಬಗ್ಗೆ ತಿಳುವಳಿಕೆ ಬಂದಿರತ್ತೋ, ನಿಮ್ಮ ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತೀರೋ, ಆವಾಗ ನಿಮ್ಮ ಆರೋಗ್ಯ. ಟುಡೇಸ್ ಈಟಿಂಗ್ ವಿಲ್ ಬಿ ಟುಮಾರೋಸ್ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಊಟ ಮಾಡಿದ್ರೆ ಈ ಮದುವೆಯಲ್ಲಿ ಅಂತ ಬೆಳಗ್ಗೆ ಹೇಳ್ತಾರೆ ಎಲ್ಲರೂ. ಅದನ್ನೇ ಜುಡಿಷಿಯಸ್ ಆಗಿ ಮಾಡಿದರೆ ದೆನ್ ಯು ಡೋಂಟ್ ಹ್ಯಾವ್ ಎ ಮೋರ್ ಪ್ರಾಬ್ಲಮ್ ಇನ್ ದಿ ಮಾರ್ನಿಂಗ್. ಅದಕ್ಕೋಸ್ಕರ ಇಲ್ಲಿ ಐ ಮೀನ್ ಗಿವಿಂಗ್ ಎ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಿಮಗೆ. ಸೊ ಧೀರಸ್ಯ ಆತ್ಮಜ್ಞಾನಸ್ಯ ತವ ಕಥಂ ಅರ್ಥಾಜನೆ ಜನಗತಿ. ಸೊ ದೇರ್ ವುಡ್ ಎ ಸೆಲ್ಫ್ ನಾಲೆಡ್ಜ್ ಫೆಲೋ ಲೈಕ್ ಯು ವಿಲ್ ನಾಟ್ ಬಿ ಗೋಯಿಂಗ್ ಆಫ್ಟರ್ ಅಕ್ವೈರಿಂಗ್ ಮನಿ, ಅಕ್ವೈರಿಂಗ್ ವೆಲ್ತ್, ಅಕ್ವೈರಿಂಗ್ ಥಿಂಗ್ಸ್. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಸೋಫಾ ಇದ್ಮೇಲೆ ಪ್ರಪಂಚದಲ್ಲಿ ಎಷ್ಟೋ ಸೋಫಾಗಳಿದೆ, ಎಲ್ಲ ಬಯಸ್ತಾ ಇದ್ರೆ ನಿಮ್ಮ ಮನೆ ಸೋಫಾ ಏನು ಮಾಡ್ತೀರಾ? ಯು ಹ್ಯಾವ್ ಆಲ್ರೆಡಿ ಸ್ಪೆಂಟ್ ಲಾಟ್ ಆಫ್ ಟೈಮ್. ಆಮೇಲೆ ಕಷ್ಟಪಟ್ಟು ಯೋಚನೆ ಮಾಡಿ ಅಮ್ಮನ ಕರ್ಕೊಂಡೋಗಿ ಅಮ್ಮ ಅಪ್ರೂವಲ್ ತಗೊಂಡು ಮನೆಗೆ ಸೋಫಾ ಬಂದಿದೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಂತಹ ಸೋಫಾ ನೋಡಿ ಇನ್ನೊಂದು ಕಡೆ ನೋಡ್ಬಿಟ್ಟು ಅದು ಬೇಕು ಅಂದರೆ ಅಮ್ಮ ವೋಂಟ್ ಬಿ ಹ್ಯಾಪಿ. ಯು ವಿಲ್ ಬಿ ಥಿಂಕಿಂಗ್, ಬಟ್ ಅಮ್ಮ ಕಷ್ಟಪಟ್ಟಿದ್ದೀವಿ ಬೇಡ, ಅದು ಚೆನ್ನಾಗಿದೆ ಅಂತಾರೆ. ದಟ್ಸ್ ಎಕ್ಸಾಕ್ಟ್ಲಿ ಇಸ್ ಕಾಲ್ಡ್ ಆಸ್ ಧೀರಸ್ಯ. ಅರ್ಥವದಲ್ಲ? ಧೀರಸ್ಯ ಆತ್ಮಜ್ಞಾನಸ್ಯ. ಧೀರನಾಗಿರೋನಿಗೆ, ಆತ್ಮಜ್ಞಾನ ಗೊತ್ತಿರೋನಿಗೆ ಏನಾಗತ್ತೆ ಅಂದರೆ ಹೆಚ್ಚು ಹೆಚ್ಚು ಅಕ್ವಿಸಿಷನ್ಸ್ ಮಾಡ್ಕೋಬೇಕು ಅಂತ ಆಸೆ ಬರಲ್ಲ. ಬಂದರೂ ಅದನ್ನು ಪ್ರಮೋಟ್ ಮಾಡಲ್ಲ, ಕರ್ಬ್ ಮಾಡ್ತಾರೆ. ಅದೇ ಇನ್ನೊಂದು ಸೆಕೆಂಡ್ ಶ್ಲೋಕದಲ್ಲಿ ಆತ್ಮಜ್ಞಾನದ ಹೋ ಪ್ರೀತಿ. ಆಶ್ಚರ್ಯ ಏನು ಪ್ರಪಂಚದಲ್ಲಿ ಅಂದರೆ ಎಲ್ಲರೂ ಕೂಡ ಆತ್ಮಜ್ಞಾನದಿಂದ ಪ್ರೀತಿ ಆ್ಯಂಡ್ ಪ್ರೀತಿ ಬರಲ್ಲ, ಅಪ್ರೀತಿ ಆ್ಯಂಡ್ ವಿಷಯ ಭ್ರಮಗೋಚರೇ. ಸೊ ವಿಷಯಗಳು ನೋಡಿದರೆ ಅವ್ರಿಗೆ ಪ್ರೀತಿ ಹೆಚ್ಚಾಗತ್ತೆ. ಸೊ ವಿಷಯಗಳು ನೋಡಿದ್ರೆ, ಪ್ಲೆಷರ್ಸ್ ನೋಡ್ತಾ ಇದ್ರೆ ಪ್ರೀತಿ ಹೇಗೆ ಬರುತ್ತೆ.
ಬಟ್ ಗ್ರೀಡ್ ಇದೆಯಲ್ವಾ, Yes, ಆ sir. ಗ್ರೀಡ್ ಏನಂದ್ರೆ ದಟ್ ಗ್ರೀಡ್ ಮೇಕ್ಸ್ ಯು ಟು ಮಿಸ್ಟೇಕ್ ದಿ ಸ್ವಾತಿ ಮುತ್ಯ ಆಸ್ ಸಿಲ್ವರ್. Yes, sir. ಸ್ವಾತಿ ಮುತ್ಯ ಮುತ್ತುವನ್ನು ನೋಡ್ಬಿಟ್ಟು ಇದು ಬೆಳ್ಳಿ ಅಂತ ಅರ್ಥ ಮಾಡ್ಕೊಳ್ತಿರಲ್ವಾ, ಭ್ರಮ. Yes, sir. ಮುತ್ತಿನ ಹಾರ, ಬೆಳ್ಳಿ ಹಾರ, ದರ್ ಇಸ್ ಡಿಫರೆನ್ಸ್. Yes, sir. ಅದಕ್ಕೋಸ್ಕರ ಇವನು ಹೇಳ್ತಾನೆ, ಲುಕಿಂಗ್ ಅಟ್ ಸಿಲ್ವರ್ Yeah. ಯು ವಿಲ್ ಸ್ಟಾರ್ಟ್ ಮಿಸ್ಟೇಕಿಂಗ್ ಇಟ್ ಫಾರ್, ಐ ಮೀನ್ ಲುಕಿಂಗ್ ಅಟ್ ದಿ ಪೆರ್ಲ್, Yes, sir. ಲುಕಿಂಗ್ ಅಟ್ ದಿ ಪೆರ್ಲ್ ಯು ಮಿಸ್ಟೇಕ್ ಇಟ್ ಆಸ್ ಎ ಸಿಲ್ವರ್. Yes, sir. ಸೊ ಈ ತರಹ ಆಗೋದಕ್ಕೆ ಕಾರಣ ಏನಂದ್ರೆ ಶಿವಲಿಂಗ ಅವರೇ ಭ್ರಾಂತಿ. ಸೊ ಬುದ್ಧಿ ಭ್ರಮಣ ಅಂತ ಹೇಳ್ತೇವೆ. ಯುವರ್ ಮೈಂಡ್ ವಿಲ್ ಬಿ ಟ್ವಿರ್ಲಿಂಗ್, Yes, sir. ನಾಟ್ ಏಬಲ್ ಟು ಡಿಸೈಡ್ ದಿ ಟ್ರೂತ್. Yes, sir. ಒಂದಾನೊಂದು ಕಾಲದಲ್ಲಿ ಅಟ್ PUC ಪೀಪಲ್ ಯೂಸ್ ಟು ಸ್ಟಡಿ ಬಯೋಲಾಜಿಕಲ್ ಸೈನ್ಸಸ್ ಆ್ಯಂಡ್ ಫಿಸಿಕಲ್ ಸೈನ್ಸಸ್, Yes, sir. ಮ್ಯಾಥಮೆಟಿಕ್ಸ್. ನಾನು ಓದುವಾಗ ಸೆಕೆಂಡ್ ಇಯರ್ PUC ಇಂಟ್ರೊಡ್ಯೂಸ್ ಮಾಡಿದ್ರು. ಸೆಕೆಂಡ್ ಇಯರಲ್ಲಿ ನಾನು ಫಸ್ಟ್ ಇಯರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೆಕೆಂಡ್ ಇಯರ್ PUC ಇಂಟ್ರೊಡ್ಯೂಸ್ ಮಾಡಿದ್ರೆ 1 year ಕೋರ್ಸ್. Yes, sir. ಆವಾಗ ವಿ ಹ್ಯಾವ್ ಟು ಟೇಕ್ ಫಿಸಿಕಲ್ ಸೈನ್ಸಸ್ ಆ್ಯಂಡ್ ಬಯೋಲಾಜಿಕಲ್ ಸೈನ್ಸಸ್. Yes, sir. ಆ PUCದಲ್ಲಿ ಮಾರ್ಕ್ಸ್ ಬಂದಮೇಲೆ ನಾನು ಡಾಕ್ಟರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಅಂತ ಕ್ರಾಸ್ ರೋಡ್ಸ್. Yes, sir. ಬಿಕಾಸ್ ಯುವರ್ ಕ್ವಾಲಿಫಿಕೇಶನ್ ಇಸ್ ಎಲಿಜಿಬಲ್ ಫಾರ್ ಬೋತ್ ವೇಸ್. Yes, sir. ಈ ಕ್ರಾಸ್ ರೋಡ್ ನಿಂತಿದ್ರೆ ತುಂಬ ಕನ್ಫ್ಯೂಷನ್ ಅಲ್ಲಮ್ಮ. Yes, sir. ಈ ರೋಡಲ್ಲಿ ಹೋಗ್ಬೇಕಾ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಅಮ್ಮ ಇದ್ರೆ ಹೇಳ್ತಾರೆ, ಇಲ್ಲ ಈ ರೋಡ್ ಗೊತ್ತಿದೆ ಹೋಗೋಣ ಅಂತ. Yes, sir. ನಮ್ಗೆ ಗೊತ್ತಿಲ್ಲ, ಎರಡು ರೋಡ್ ಟ್ರೈ ಮಾಡ್ತೀವಿ. Yes, sir. ಯಾಕಂದರೆ ಭ್ರಮ ಇರುತ್ತೆ ನಮಗೆ, Yes, sir. ಮೆಚೂರಿಟಿ ಇರೋದಲ್ಲ. ಸೊ ನಮಗೆ ಅಂದರೆ ನಾನು ಕೂಡ ನಿಮ್ಮ ಫ್ರೆಂಡೇ. ಸೊ ಐ ಡೋಂಟ್ ನೋ ವಿಚ್ ಇಸ್ ದ ವೇ ದಟ್ ವಿ ಹ್ಯಾವ್ ಟು ಪಿಕ್ ಅಪ್. Yes, sir. ಆ ತರಹ ಕನ್ಫ್ಯೂಷನ್ ಭ್ರಮ. Yes, sir. ಸೊ ಇವಾಗ ಅಷ್ಟಾವಕ್ರ ಮಹರ್ಷಿ ಹೇಳ್ತಾ ಇದ್ದಾರೆ Yes, sir. ಏನಂತಂದ್ರೆ, ಮುತ್ತು ಒಂದು ಕಡೆ, ಸಿಲ್ವರ್ ಒಂದು ಕಡೆ, ಬೆಳ್ಳು, Yes, ಈ ಎರಡೂ ಚೆನ್ನಾಗಿರುತ್ತೆ. Yes, sir. ಆದರೆ ಮಿಸ್ಟೇಕ್ ನೀನು ಮುತ್ತು ನೋಡಿಬಿಟ್ಟು ಸಿಲ್ವರ್ ಅಂತ ಅಂದ್ಕೊಳ್ಳೋದು ಭ್ರಮ. Yes, sir. ಇವಾಗ ಉಮಾ ಗೋಲ್ಡ್ ತೊಗೊಂಡೋಗಿ ಟೆಸ್ಟ್ ಮಾಡಿದ್ರೆ ಗೋಲ್ಡ್ ಅಂತ ಅವನೇನು ಹೇಳ್ತಾನೆ, ಇದು ಉಮಾ ಗೋಲ್ಡ್ ಅಂತ ಹೇಳ್ತಾನೆ. Yes, sir. ಆದರೆ ನೋಡಿದ ತಕ್ಷಣ ಗೋಲ್ಡ್ ಥರ ಕಾಣುತ್ತೆ. Yes, sir. ಹಂಗೆ ವಿಜ್ಞಾಯ ಕಿಂ ದೀನ ಇವ ಧಾವಸಿ. ಅಂಡ್ ಇನ್ನೊಂದು ಅಂದರೆ, ನಾವು ಅನ್ರಿಯಲ್ ಥಿಂಗ್ಸ್ ಬಗ್ಗೆ ಓಡೋಗೋದು ತುಂಬ ಈಸಿ. ಧಾವತಿ, Yes, sir. ಸಿ ದಿ ವರ್ಡ್ ಇಸ್ ಧಾವಸಿ ಅಂತಾನೆ. Yes, sir. ಜನಕ ಮಹಾರಾಜರಿಗೆ ಉಪದೇಶ ಏನಂದರೆ, ನೀನು ಈ ಅನ್ರಿಯಲ್ ಥಿಂಗ್ಸ್ ಮೇಲೆ, ಮೇಕ್ ಬಿಲೀವ್ ಥಿಂಗ್ಸ್ ಮೇಲೆ ಮನಸ್ಸನ್ನು, ಪ್ರೀತಿಯನ್ನು ತೋರಿಸೋದು ಈಸಿಯಾಗಿದೆ. ಬಟ್ ಒರಿಜಿನಲ್ ಆಗಿ ಪೊಟೆನ್ಷಿಯಲ್ ಆಗಿರುವ ವಸ್ತುಗಳ ಮೇಲೆ ಪ್ರೀತಿ ಇರೋದಿಲ್ಲ. Yes, sir. ಗೋಲ್ಡ್ ಮೇಲೆ ಪ್ರೀತಿ ಇರಲ್ಲ, ಉಮಾ ಗೋಲ್ಡ್, ಯಾಕಂದರೆ ದೇರ್ ಆರ್ ಸೋ ಮೆನಿ ಅದರ್ ಕಂಡೀಷನ್ಸ್. Yes, sir. ಅದರಿಂದ ಕಾಸ್ಟ್ಲಿ ವಸ್ತುಗಳ ಮೇಲೆ ಗಮನ ಹೋಗಲ್ಲ, ಬಿಕಾಸ್ ದೇ ಲಿವ್ ಲಾಂಗ್. Yes, sir. Therefore, ಆಗಿದೆ. ಸೊ ಐ ಥಿಂಕ್ ವಿ ಸ್ಟಾಪ್ ಹಿಯರ್. ಐ ಹ್ಯಾವ್ ಕ್ರಾಸ್ ದಿ ಟೈಮ್ ಫಾರ್ ಯು, Yes, sir. and because we had some different things too, so we stopped here. Yes, So sir. ಬುಧವಾರ ಅಮ್ಮನನ್ನು ಕೂರಿಸ್ಬಿಡಿ, ಮಹಾನ್ಯಾಸ ಮಾಡ್ತಾ ಇದ್ದೀನಿ. ಮಂಗಳವಾರ ಬುಧವಾರ Yes, sir. ಮಹಾನ್ಯಾಸ Yes, sir. 7 o'clock and 8:30 ಬುಧವಾರ ಭಗವದ್ಗೀತಾ. Okay. Yes, sir. ನೋಡ್ಕೊಳ್ಳಿ ನಿಮ್ಮ ಅನುಕೂಲ. ಅಂಡ್ ಯು ಕ್ಯಾನ್ ಟೆಲ್ ಯುವರ್ ಫ್ರೆಂಡ್ಸ್ ಆಲ್ಸೋ, ಬರುತ್ತೆ. Yes, sir. ಓಂ ಸ್ವಸ್ತಿ. Om Swasti. Om Swasti. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. Sarvam Shri Krishnarpanamastu. Sarvam Shri Krishnarpanamastu. ಸರ್ವಂ ಶ್ರೀ ಮಾತೃಚರಣಾರವಿಂದಾರ್ಪಣಮಸ್ತು. Sarvam Shri Matrucharanaravindarpanamastu. ಸರ್ವಂ ಶ್ರೀ ಮಾತೃಚರಣಾರವಿಂದ Matrucharanaravindarpanamastu. ಓಂ ತತ್ಸತು. Om Tat Sat. Om Tat Sat. ತತ್ಸತ್.